ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ಹಾಡುಗಳು ನಮಗೆ ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮ್ಯೂಸಿಕ್ ಅನ್ನುವಂಥದ್ದು ನಾರ್ಮಲ್ ಆಗಿ 99.99% ಎಲ್ಲರಿಗೂ ಇಷ್ಟ ಆಗುವಂಥದ್ದು, ಎಲ್ಲರೂ ನಾರ್ಮಲ್ ಆಗಿ ಕೇಳೋ ಅಂಥದ್ದು. ಮ್ಯೂಸಿಕ್ಗಳು ಮತ್ತೆ ಹಾಡು ನಮಗೇನಿದೆ ಅದು ನಮ್ಮನ್ನ ಹೀಲ್ ಕೂಡ ಮಾಡುತ್ತೆ. ಹೀಲಿಂಗ್ ಮ್ಯೂಸಿಕ್ಗಳೇ ಬರುತ್ತೆ. ಏಂಜಲ್ ಮ್ಯೂಸಿಕ್ ಆಗಿರ್ಬೋದು, ಫ್ಲೂಟ್ ಕೊಳಲು ನುಡಿಸುವಂಥ ಮ್ಯೂಸಿಕ್ ಆಗಿರಬಹುದು, ಶಾಸ್ತ್ರೀಯ ಸಂಗೀತ ಕೇಳೋ ಅಂಥ ಅಭ್ಯಾಸ ಇರುತ್ತೆ ಕೆಲವ್ರಿಗೆ. ಮತ್ತೆ ಹೀಲಿಂಗ್ ಮ್ಯೂಸಿಕ್ಗಳು, ಆಮ್, ನೀರು ಹರಿಯುವಂಥ ಮ್ಯೂಸಿಕ್ಕು, ಇದೆಲ್ಲ ಹೀಲಿಂಗ್ ಥೆರಪಿನಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಮ್ಯೂಸಿಕ್ ನಮ್ಮನ್ನ ಹೀಲ್ ಮಾಡತ್ತೆ. ಮತ್ತೆ ಹಾಡುಗಳು ಕೇಳೋ ಅಂಥ ಅಭ್ಯಾಸಗಳು ನಾರ್ಮಲ್ ಆಗಿ ಎಲ್ಲರಿಗೂ ಇರುತ್ತೆ. ಫಿಲಂ ಹಾಡುಗಳು ಇದು ನಮ್ಮ ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದಾದ್ರೆ, ಪರ್ಟಿಕ್ಯುಲರ್ ನಮ್ಮ ಟ್ವಿನ್ ಫ್ಲೇಮ್ ಏನ್ ಫೀಲ್ ಮಾಡ್ತಾ ಇದ್ದಾರೆ, ಅವ್ರು ನಮಗೆ ಏನ್ ಮೆಸೇಜ್ ಕೊಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ, ಅದು ನಮಗೆ ಆ ಹಾಡಿನ ಲಿರಿಕ್ಸ್ನಲ್ಲಿ ಇರುತ್ತೆ. ಹಾಡುಗಳು ನಮ್ಗೆ ಎಲ್ಲೆಲ್ಲಿ ಕೇಳಿಸುತ್ತೆ, ಟಿವಿನಲ್ಲಿ ನೋಡ್ಬೋದು, ರೇಡಿಯೋದಲ್ಲಿ ನಾವು ಪ್ಲೇ ಮಾಡಿರ್ಬೋದು, ಇಲ್ಲ ಅಕ್ಕಪಕ್ಕ ಇನ್ಯಾರಾದ್ರೂ ಪ್ಲೇ ಮಾಡಿರಬಹುದು. ನಾವೇ ಪ್ಲೇ ಮಾಡಿ ನೋಡಬೇಕು ಅನ್ನೋಂಥದ್ದು ಏನೂ ಇಲ್ಲ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಮೊಬೈಲಲ್ಲಿ ವಾಟ್ಸಪ್ ಸ್ಟೇಟಸ್‌ಗಳಾಗಿರ್ಬೋದು, ರೀಲ್ಸ್‌ಗಳಾಗಿರ್ಬೋದು, ಯೂಟ್ಯೂಬ್‌ನಲ್ಲಿ ನಾವೇ ಸರ್ಚ್ ಮಾಡಿ ಕೇಳುವಂತಹ ಹಾಡುಗಳಾಗಿರಬಹುದು, ಅಥವಾ ನಮ್ಮದೇ ಫೇವ್ರೆಟ್ ಪ್ಲೇ ಲಿಸ್ಟಲ್ಲಿ ಇರುವಂತಹ ಹಾಡುಗಳಾಗಿರಬಹುದು. ಸಡನ್ಲಿ ನಮ್ಮ ಮೈಂಡಲ್ಲೇ ಯಾವುದೋ ಒಂದು ಹಾಡು ಪದೇ ಪದೇ ಜ್ಞಾಪಕ ಬರುವಂಥದ್ದಾಗಿರಬಹುದು. ಅಥವಾ ನಮ್ಮ ಟ್ವಿನ್ನ ಮೆಸೇಜ್ ಈ ಹಾಡಲ್ಲಿದೆ ಅಂತಂದಾಗ ಯೂನಿವರ್ಸ್ ಹೇಗಾದ್ರೂ ಮಾಡಿ ಇಷ್ಟು ರೀತಿಗಳಾಗಿರಬಹುದು, ಇಲ್ಲಾಂದ್ರೆ ಹೇಗ್ ಬೇಕಿದ್ರೂ ಆಗಿರಬಹುದು, ಪದೇ ಪದೇ ಆ ಹಾಡನ್ನ ಕೇಳಿ ಆ ಮೆಸೇಜನ್ನ ನಾವು ರಿಸೀವ್ ಮಾಡೋವರ್ಗೂನು ನಮಗೆ ಆ ಹಾಡು ಪದೇ ಪದೇ ಎಲ್ಲಿಂದನಾದ್ರೂ ಕೇಳಿಸ್ತಾನೆ ಇರುತ್ತೆ. ಆ ಹಾಡನ್ನ ಕೇಳಿಸ್ಕೊಂಡು ಆ ಲಿರಿಕ್ಸ್‌ನ ನಾವು ಅರ್ಥ ಮಾಡ್ಕೊಂಡು ನಮ್ಮ ಹುಡುಗ ಅಥವಾ ಹುಡುಗಿಯ, ನನ್ನ ಗಂಡ ಅಥವಾ ಹೆಂಡತಿಯ ಮೆಸೇಜ್ ಇದು ಅಂತ ನಾವು ರಿಯಲೈಸ್ ಆಗೋವರೆಗೂ ಸ್ಟಾರ್ಟಿಂಗಲ್ಲಿ ಹೀಗೆ ಆಗತ್ತೆ. ಅದಾದ್ಮೇಲೆ ಅಭ್ಯಾಸ ಆಗ್ಬಿಡತ್ತೆ. ಮಾಸ್ಟರ್ ಆಗ್ಬಿಡ್ತೀವಿ ನಾವು ಇದ್ರಲ್ಲಿ. ಈ ಹಾಡು ಕೇಳಿಸ್ತಿದೆ, ಈ ಪಕ್ಕಾ ಲಿರಿಕ್ಸ್ ಇದು ನನ್ನ ಟ್ವಿನ್ ಫ್ಲೇಮ್‌ನ ಮೆಸೇಜ್ ಅನ್ನುವಂಥದ್ದು ಸ್ಟಾರ್ಟಿಂಗಲ್ಲಿ ಜಸ್ಟ್ ಸ್ಟಾರ್ಟಿಂಗ್ ಈಗ ನೀವು ಜರ್ನಿಗೆ ಬಂದಿದ್ದೀರಾ ಅಂತ ಅಂದಾಗ ಇದೆಲ್ಲ ಹೊಸ್ತಂತ ಅನ್ಸುತ್ತೆ. ಅದಾದ್ಮೇಲೆ ಮಾಸ್ಟರಿ ಆಗ್ಬಿಡತ್ತೆ. ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಈ ರೀತಿ ಯಾವ ರೀತಿಯಲ್ಲಿ ಬೇಕಿದ್ರೂ ಹಾಡುಗಳು ನಿಮಗೆ ಕೇಳಿಸ್ಬೋದು. ನೆಕ್ಸ್ಟು, ನೀವು ಕಾಂಟ್ಯಾಕ್ಟ್‌ನಲ್ಲಿ ಇರಬಹುದು ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇರಬಹುದು. ನಿಮ್ಮ ಟ್ವಿನ್ ಯಾರು ಅಂತ ನಿಮಗೆ ಗೊತ್ತಿರಬಹುದು, ಗೊತ್ತಿಲ್ದಲೇ ಇರಬಹುದು. ನೀವು ಮೀಟ್ ಆಗಿರಬಹುದು ಅಥವಾ ಆಗ್ದಲೇ ಇರಬಹುದು. ಯಾರಿಗೆ ಆದ್ರೂನು ಹಾಡುಗಳಲ್ಲಿ ನಿಮ್ಮ ಟ್ವಿನ್ ಫ್ಲೇಮ್‌ನ ಮೆಸೇಜ್ ಅನ್ನೋದು ಹಾಡಿನ ಲಿರಿಕ್ಸ್‌ಗಳಲ್ಲಿ ಇರತ್ತೆ. ಅವರ ಮನಸ್ಸಿನಲ್ಲಿ ಏನ್ ಫೀಲ್ ಮಾಡ್ತಾ ಇದ್ದಾರೆ, ಅವರ ಮನಸ್ಸಿನ ಭಾವನೆಗಳೇನು, ನಮಗೆ ಏನ್ ಹೇಳಬೇಕು ಅಂತ ಅನ್ಕೊಳ್ತಾ ಇದ್ದಾರೆ, ಅದೆಲ್ಲ ಪರ್ಟಿಕ್ಯುಲರ್ಲಿ ಕ್ಲಿಯರ್ ಆಗಿ ಅದ್ರಲ್ಲಿರುತ್ತೆ. ಈಗ ಸಪ್ರೆಷನ್ ಆಗಿದ್ದೀರಾ, ಕೋಪ, ಜಗಳ ಮಾಡ್ಕೊಂಡಿದ್ದೀರಾ ಅಂತಂದ್ರೆ, ಬರೀ ಕೋಪದಲ್ಲಿ, ಜಗಳದಲ್ಲಿ, ಈಗ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಜಗಳ ಆಡ್ಕೊಂಡು ದೂರ ಆಗಿದ್ದಾರೆ, ಸಪ್ರೆಷನಲ್ಲಿ, ಪೇಯ್ನಲ್ಲಿ ಇದ್ದಾರೆ ಅಂದ್ರೆ ಆ ರೀತಿ ಹಾಡುಗಳು ಸಿಗುವಂಥದ್ದಿರ್ಬೋದು. ಜಗಳ ಆಡ್ಕೊಂಡಿದ್ರೆ ಆ ರೀತಿ ಲಿರಿಕ್ಸ್ ಇರೋ ಸಾಂಗ್‌ಗಳು ಸಿಗುವಂಥದ್ದಿರಬಹುದು. ನೋವಲ್ಲಿದ್ದಾರೆ ಅಂದ್ರೆ ಅದು, ಸಪ್ರೆಷನ್ನಲ್ಲಿದ್ದಾರೆ ಅಂದ್ರೆ ಆ ರೀತಿ. ಅದಕ್ಕೆ ತಕ್ಕ ಹಾಗೇನೆ ನಿಮಗೆ ಹಾಡುಗಳು ಸಿಗತ್ತೆ. ಆಮೇಲೆ ತುಂಬಾ ಡೀಪ್ ಲವ್ವಲ್ಲಿದ್ದೀರಾ ಅಂತಂದ್ರೂನು ಅವರ ಮನಸ್ಸಿನ ಭಾವನೆ ಯಾವ ರೇಂಜಲ್ಲಿ ಪ್ರೀತಿಸ್ತಾರೆ ಅನ್ನೋವಂಥದ್ದು ಕ್ಲಿಯರ್ ಆಗಿ ಅದರಲ್ಲಿ ನಮಗೆ ಮೆಸೇಜ್‌ಗಳು ಅನ್ನೋದು ಸಿಗತ್ತೆ. ಇದು ಕೂಡ ಟ್ವಿನ್ ಫ್ಲೇಮಲ್ಲಿ ನಾವು ನಮ್ಮ ಪಾರ್ಟ್ನರ್‌ನ ಅರ್ಥ ಮಾಡ್ಕೊಂಡು, ನಮ್ಮ ತಪ್ಪುಗಳನ್ನ ತಿಳ್ಕೊಂಡು ತಿದ್ದುಕೊಳ್ಳೋಕ್ಕಾಗಿರಬಹುದು, ನಮ್ಮ ರಿಯೂನಿಯನ್‌ಗಾಗಿರಬಹುದು, ರಿಯೂನಿಯನ್ ಆದ್ಮೇಲೆ ಮದ್ವೆ ಆಗೋದಕ್ಕಾಗಿರಬಹುದು, ಇದೆಲ್ಲದಕ್ಕೂ ಮ್ಯೂಸಿಕ್ ಅನ್ನೋದು ಮ್ಯಾಜಿಕಲಿ ನಮಗೆ ಮೆಸೇಜ್‌ಗಳು ಅನ್ನೋದು ಕೊಡತ್ತೆ. ನಿಮ್ಗೆ ಹಾಡುಗಳು ಈ ತರ ಪದೇ ಪದೇ ಸಿಗ್ತಿದೆ ಅಂತಂದ್ರೆ, ಇದು ನಿಮ್ಮ ಟ್ವಿನ್‌ನ ಮೆಸೇಜ್ ಅನ್ನುವಂಥದ್ದನ್ನ ತಿಳ್ಕೊಳ್ಳಿ. ಅದ್ರಲ್ಲಿರೋದನ್ನ ನೀವು ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅವರ ಫೀಲಿಂಗ್ಸನ್ನ ಅರ್ಥ ಮಾಡ್ಕೊಂಡು, ಸರಿಯಾಗಿ ತಿಳ್ಕೊಂಡು ನಡ್ಕೊಳ್ಳೋಕ್ಕೆ, ತಪ್ಪಾಗಿದ್ರೆ ತಿದ್ದುಕೊಂಡು ನಡ್ಕೊಳ್ಳೋದಕ್ಕೆ ಕೂಡ ಹಾಡುಗಳು ಸಹಾಯ ಮಾಡತ್ತೆ. ಆಮೇಲೆ ಹ್ಯಾಪಿಯಾಗಿದ್ದಾಗ ಅದು ಗುಡ್ ಹಾಡುಗಳು,
ಫುಲ್ಲು ಲವ್ ಸಾಂಗ್ಸ್‌ಗಳನ್ನೆಲ್ಲ ಶೇರ್ ಕೂಡ ಮಾಡ್ತಾರಲ್ವಾ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್, ಗಂಡ ಹೆಂಡತಿ ಎಲ್ಲಾನು ಕೂಡ. ಇದು ಹಾಡಿನ ಆಹ್, ಕೆಲವ್ರಿಗೆ ಸಾಹಿತ್ಯ ಬರೆಯೋಕ್ ಬರೋದಿಲ್ಲ, ಕವಿತೆಗಳು ಬರೆಯೋಕ್ ಬರೋದಿಲ್ಲ. ಅಂಥವ್ರು ಏನ್ ಮಾಡ್ತಾರೆ, ಅವರ ಭಾವನೆಗಳನ್ನ ಹೇಳೋದಕ್ಕೆ, ಅವರ ಭಾವನೆಗಳಿಗೆ ಹತ್ರ ಇರುವಂಥ ಆ ಭಾವನೆಗಳನ್ನ ಅರ್ಥ ಮಾಡಿಸುವಂಥ ಹಾಡುಗಳನ್ನ ಅವ್ರ ಗರ್ಲ್ ಫ್ರೆಂಡ್‌ಗೆ, ಬಾಯ್ ಫ್ರೆಂಡ್‌ಗೆ, ಗಂಡ ಹೆಂಡತಿಗೆ ಶೇರ್ ಮಾಡ್ತಾರಲ್ಲ. ಹಾಡು ಅವರ ಒಂದು ಪ್ರೀತಿಯನ್ನ ಒಂದು ಲವ್ ಲೆಟರ್‌ನಾಗಿರಬಹುದು, ಅವರ ಪ್ರೀತಿಯ ಸಂದೇಶಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಡುಗಳು. ಹಾಗೆ ಕಳಿಸ್ದಾಗ ನನ್ ಹುಡ್ಗ, ನನ್ ಹುಡುಗಿ ಅಥವಾ ನನ್ ಗಂಡ, ನನ್ ಹೆಂಡತಿ ಇಷ್ಟೊಂದ್ ಪ್ರೀತಿಸ್ತಾರಾ ಅಂತ ಹೇಳಿ ರಿಯಲಿ ಪ್ರೀತಿ ಅನ್ನೋದು ಇನ್ನೂ ಆಳ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಯಾವಾಗ್ಲೂ ಸಪ್ರೆಷನ್‌ನಲ್ಲಿ ನೋವಲ್ಲಿದ್ದು ಯಾವಾಗ್ಲೂ ಸ್ಯಾಡ್ ಸಾಂಗ್‌ನೇ ಕೇಳ್ಬೇಕು ಅನ್ನೋಂಥದ್ದೆಲ್ಲ ಏನೂ ಇಲ್ಲ. ಒಳ್ಳೆ ಮೂಡಲ್ಲಿದ್ದಾಗ ಪ್ರೀತಿಯಲ್ಲಿ ತುಂಬಾ ಡೀಪ್ ಡೆಪ್ತ್ ಹೋಗ್ಬೇಕಾದ್ರೆ, ಮತ್ತೆ ಪ್ರೀತಿಸ್ಬೇಕಾದ್ರೆ, ಇನ್ನೂ ಅದರ ಆಳವನ್ನ ಇನ್ನೂ ಆಳವಾಗಿ ನಾನು ಪ್ರೀತಿಸ್ಬೇಕು ಅಂತಂದಾಗ, ಗುಡ್ ಲಿರಿಕ್ಸ್ ಇರೋಂಥ 'ಜನ್ಮ ಜನ್ಮದ ಸಂಗಾತಿ' ಅಂತಿರ್ಬೋದು, 'ನೀನೇ ನನ್ ಉಸಿರು', 'ನೀನೇ ನನ್ ಪ್ರಾಣ' ಆ ಥರ ಲಿರಿಕ್ಸ್‌ಗಳು ಇರೋಂಥ ಹಾಡುಗಳನ್ನ ಶೇರ್ ಮಾಡೋದ್ರಿಂದ, ಒಬ್ರ ಮಧ್ಯೆ ಒಬ್ರಿಗೆ ಇರೋಂಥ ಪ್ರೀತಿ ಕೂಡ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಡುಗಳನ್ನ ಲವ್ ಲೆ ಲವ್ ಲೆಟರ್ ಆಗಿ ಕೂಡ ನಾವು ಇದನ್ನ ಹೀಗೆ ಕೂಡ ಉಪಯೋಗಿಸ್ಕೊಳ್ಬಹುದು. ನೆನ್ನೆ ಆಕ್ಚುಲಿ ನಾನು ಈ ಹಾಡನ್ನ ಈ ವಿಡಿಯೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಬರೆಯೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಇಷ್ಟು ನನ್ಗೆ ಡೌನ್‌ಲೋಡ್ಸ್ ಆಗತ್ತೆ. ಸೊ, ಅದನ್ನ ನಾನು ಪಾಯಿಂಟ್ಸು ಬರ್ಕೊಳ್ತೀನಿ. ಅದಾದ್ಮೇಲೆ ನಾನು ಇವತ್ತು ರೆಕಾರ್ಡ್ ಮಾಡಿ ನಾನು ಇದನ್ನ ಅಪ್‌ಲೋಡ್ ಮಾಡ್ತಾ ಇರೋದು. ಬರೆಯಕ್ ಕುತ್ಕೊಂಡೆ ಸಡನ್ಲಿ ಆಟೋ ಹೋಯ್ತು. ನಾನ್ ಎನಿ ಟೈಮ್ ನನ್ ಪ್ಲೇ ಲಿಸ್ಟ್ ಅಲ್ಲಿರೋ ಸಾಂಗ್‌ಗಳು ಕೇಳ್ತಾ ಇರ್ತೀನಿ. ಒಂದು ಆಟೋ ಹೋಯ್ತು. ಅದ್ರಲ್ಲಿ ಪರ್ಟಿಕ್ಯುಲರ್ ಮ್ಯೂಸಿಕ್ ಬಂದು ಒಂದು ಲೈನ್ ಬಂತು. ಏನಿದು ಮೆಸೇಜು ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬಲ್ಲಿ ಸೇಮ್ ಸಾಂಗ್ ಹಾಕೊಂಡ್ ನೋಡ್ದೆ. ಅದ್ರಲ್ಲಿ ಪರ್ಟಿಕ್ಯುಲರ್ ನನ್ನ ಟ್ವಿನ್ನ ಮೆಸೇಜ್ ನನಗ್ ಸಿಕ್ತು. ಇದು ಸಿಂಕ್ರಾನಿಸಿಟಿ ಯಾವುದು ಕೋಇನ್ಸಿಡೆನ್ಸ್ ಆಗಿರೋದಿಲ್ಲ. ನಾವು ಏನನ್ನ ಯಾವ ಒಂದು ಎನರ್ಜಿನಲ್ಲಿರ್ತೀವಿ ಅದಕ್ಕೆ ತಕ್ಕಂತ ಮೆಸೇಜ್‌ಗಳು ಸಿಕ್ಕತ್ತೆ. ಈವನ್ ಹಾಡ್ ಬಗ್ಗೆನೇ ಈ ತರ ಮೆಸೇಜ್ ಸಿಗುತ್ತೆ ಅಂತ ನಾನು ಹೇಳ್ಬೇಕಾದ್ರೆ, ನನಗೂ ಕೂಡ ನನ್ನ ಅದೇ ಪರ್ಟಿಕ್ಯುಲರ್ ಟೈಮಲ್ಲಿ ನನ್ನ ಟ್ವಿನ್ನ ಒಂದು ಮೆಸೇಜ್ ನನಗ್ ಸಿಕ್ತು. ಆ ಹಾಳಿನ ಆ ಲೈನ್‌ನಲ್ಲಿ ಕರೆಕ್ಟಾಗಿ. ನನಗೆ ಸ್ಟಾರ್ಟಿಂಗಲ್ಲಿ ಇದೆಲ್ಲ ಮ್ಯಾಜಿಕಲ್ಲು, ಆಶ್ಚರ್ಯ ಅಂತೆಲ್ಲ ಅನ್ಸೋದು. ಇವಾಗೆಲ್ಲ ನನ್ಗೆ ಸ್ವಲ್ಪ ಹೇಳದ್ನಲ್ಲ ಮಾಸ್ಟರಿ ಮಾಡ್ಕೊಂಡ್ಬಿಡ್ತೀವಿ ನಾವು ಆಮೇಲೆ ಅಂತ ಅರದ್ ಕುಡ್ದಿರೋ ತರ. ಸೊ, ಈ ಹಾಡಿದೆ ಅಂತಂದ್ರೆ ಇದು ನನ್ ಟ್ವಿನ್ ಮೆಸೇಜು ಅನ್ನೋಂಥದ್ದು ನನಗಂತೂ ಕ್ಲಿಯರ್‌ಲಿ ಅರ್ಥ ಆಗತ್ತೆ. ನೀವು ಕೂಡ ಅಷ್ಟೇ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಇದೆಲ್ಲ ಆಶ್ಚರ್ಯ, ಮ್ಯಾಜಿಕಲ್ ಅಂತ ಅನ್ಸುತ್ತೆ. ಅದಾದ್ಮೇಲೆ ಓಹ್! ಇದೇನಾ ಅಂತೇಳಿ ಪರ್ಟಿಕ್ಯುಲರ್‌ಲಿ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ಸ್ಪಿರಿಚುಯಲಿ ಇನ್ನ ಡೀಪ್ ಆಗೋದಕ್ಕೆ ಹಾಡ್ಗಳು ಕೂಡ ನಮಗೆ ತುಂಬಾ ಮ್ಯಾಜಿಕಲಿ ನಮ್ಗೆ ಹೆಲ್ಪ್ ಮಾಡತ್ತೆ. ಸ್ಪಿರಿಚುಯಲಿ ಮುಂದಕ್ಕೆ ಹೋಗೋದಕ್ಕೂ, ನಮ್ಮ ಲವ್ ಸ್ಟೋರಿ ಕಂಪ್ಲೀಟ್ ಆಗೋದಕ್ಕೂ, ರಿಯೂನಿಯನ್ ಆಗೋದಕ್ಕೂನು ಎಲ್ಲದಕ್ಕೂ ಹಾಡು ನಮಗೆ ತುಂಬಾ ತುಂಬಾ ಹೆಲ್ಪ್ ಮಾಡತ್ತೆ. ನಿಮಗೂ ಈ ತರದ್ದೆಲ್ಲ ಮೆಸೇಜ್‌ಗಳು ಸಿಗ್ತಾ ಇದೆ ಅಂತಂದ್ರೆ ಕಾಮೆಂಟ್‌ನಲ್ಲಿ ಹಾಕಿ. ನಿಮಗ್ ಮಾತ್ರನೇ ಅಲ್ಲ ಇದು ಕಾಮನ್ ಆಗಿ ಈ ಒಂದು ಎನರ್ಜಿ ಸ್ಪ್ರೆಡ್ ಆಗ್ತಿದೆ ಅನ್ನುವಂಥದ್ದು ಎಲ್ಲಾರ್ಗೂ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ. ನಿಮ್ ಟ್ವಿನ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಮ್ಯೂಸಿಕ್‌ಗಳು ನಿಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಡುಗಳು, ಆ ಹಾಡುಗಳು ನಿಮ್ಗೆ ಪದೇ ಪದೇ ಯಾವ್ದಾದ್ರು ಒಂದ್ ಹಾಡು ಕೇಳಿಸ್ತಿದೆ ಅಂತಂದ್ರೆ, ಅದ್ರಲ್ಲಿ ನಿಮ್ಮ ಟ್ವಿನ್‌ನ ಮೆಸೇಜ್ ಇರತ್ತೆ. ಅದನ್ನ ಪರ್ಟಿಕ್ಯುಲರ್‌ಲಿ ಹಿಡೀರಿ. ಇದೆಲ್ಲ ನಿಮಗೆ ನಿಮ್ಮ ಟ್ವಿನ್‌ನ ಹಿಡಿಯೋದಕ್ಕೆ, ತಿಳ್ಕೊಳ್ಳೋದಕ್ಕೆ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹಿಂಟ್ ಆಗಿರತ್ತೆ. ಸೊ, ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಂಜೆ 7 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್ ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್ ಅಂಡ್ ಲವ್ ಯೂ ಆಲ್.